ಕಾರ್ಮಿಕರಿಗೆ ರಕ್ಷಣೆ ಆಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿಬಿಟ್ಟು ಇವತ್ತು ಲೇಬರ್ ಕೋಡ್ ಅಂತೇಳಿ 4 ಕೋಡ್ಗಳನ್ನು ಮಾಡಿದ್ದಾರೆ. ಅತ್ಯಂತ ಕಾರ್ಮಿಕ ವಿರೋಧಿ ಕೋಡ್ಗಳು. ಅದನ್ನು ನಾವು ವಿರೋಧಿಸಿ ಇವತ್ತು ಕೂಲಿ ಕಾರ್ಮಿಕರಿಗೆ ಏನಪ್ಪಾ ಅಂತಂದ್ರೆ ಅವರು ಹೊಟ್ಟೆ ಮ್ಯಾಗ ಹೊಡೆಯೋದಿದ್ದಿಲ್ಲ. ಇವತ್ತೇನಪ್ಪಾ ಅಂತಂದ್ರೆ ಅವರಿಗೆ ಬೆನ್ನ ಮ್ಯಾಗ ಹೊಡೆದು ಈ ರೀತಿ ಮಾಡೋದಿತ್ತು. 3 ದಿವಸ ಬಂದ್ ಮಾಡಬೇಕಾಗ್ತದ. ಇದು ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೆಸರಟಗಿ ಆಶ್ರಯ ಕಾಲನಿ ಜನರಿಗೆ ಮೂಲಭೂತ ಸೌಕರ್ಯ ಎಲ್ಲ ರಾಜ್ಯಗಳ ನೆರವಿಗೆ ಧಾವಿಸಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಒತ್ತಾಯನ ಮಾಡ್ತಾ ಇದ್ದೀವಿ. ಯಾವುದೇ ಕಾರ್ಮಿಕರು ಇವತ್ತು ಅವರು ವಿರೋಧಿ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಈ ಕಾರ್ಮಿಕ ವಿರೋಧವಾದಂತಹ ಕಾನೂನುಗಳನ್ನು ವಾಪಸ್ ಪಡಿಬೇಕು. ಕೇಂದ್ರ ಸರ್ಕಾರ ಏನು ಲೇಬರ್ ಕೋಡ್ ತಗೊಂಡು ಬಂದಿದೆ, ಕಾರ್ಮಿಕರಿಗೆ ರಕ್ಷಣೆ ಆಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿಬಿಟ್ಟು ಇವತ್ತು ಲೇಬರ್ ಕೋಡ್ ಅಂತೇಳಿ 4 ಕೋಡ್ಗಳನ್ನು ಮಾಡಿದ್ದಾರೆ. ಅತ್ಯಂತ ಕಾರ್ಮಿಕ ವಿರೋಧಿ ಕೋಡ್ಗಳು. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಆ ಕೋಡ್ಗಳು ಈ ಕೂಡಲೇ ರದ್ದಾಗಬೇಕು ಅಂತೇಳಿ. ಯಾಕಂದರೆ ಅದರಲ್ಲಿ ಬಹಳ ಕಾರ್ಮಿಕರಿಗೆ ವಿರೋಧಿಯಾಗಿರ್ತಕ್ಕಂಥ ನೀತಿ ಇದೆ. ಏನಂದರೆ ಇವತ್ತು ದುಡಿಮೆ ಅವಧಿ 8 ತಾಸು ಇರೋದನ್ನು 12 ತಾಸು ಮಾಡಿದ್ದಾರೆ. ಆಮೇಲೆ ಫಿಕ್ಸ್ಡ್ ಎಂಪ್ಲಾಯ್ಮೆಂಟ್ ತೊಗೊಂಡು ಬರ್ತಾ ಇದ್ದಾರೆ. ಇವತ್ತು ಖಾಯಂ ಉದ್ಯೋಗ ಇಲ್ಲ ಅಂಥೇಳಿ ಇಂಡೈರೆಕ್ಟ್ ಹೇಳ್ತಾ ಇದ್ದಾರೆ. 3 ತಿಂಗಳಿಗೆ ಫಿಕ್ಸು, 6 ತಿಂಗಳಿಗೆ ಫಿಕ್ಸು. ಸೊ ಈ ಥರ ಇವತ್ತು ಪೆನ್ಷನ್ ಇರಲಾರ್ದಂಥದ್ದು, PF ESI ಇರಲಾರ್ದಂಥ ಹುದ್ದೆಯನ್ನು ಕೊಡ್ತಕ್ಕಂಥ ಕೋಡ್ ಆಗಿದೆ ಸ್ನೇಹಿತರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಆಮೇಲೆ ಮಿನಿಮಮ್ ವೇಜಸ್ ತೆಗೆದುಬಿಟ್ಟು ಫ್ಲೋರ್ ವೇಜಸ್ ಅಂತ ತರ್ತಾ ಇದ್ದಾರೆ. ಒಂದು ದಿವಸಕ್ಕೆ 178 ರೂಪಾಯಿ ಕೊಡ್ತೀವಿ ಅಂತ ಇವತ್ತು ಫ್ಲೋರ್ ವೇಜಸ್ ಅಂತ ತೊಗೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದನ್ನು ಇವತ್ತು ಈ ಒಂದು ಮುಷ್ಕರದಲ್ಲಿ ನಾವೆಲ್ಲ ವಿರೋಧ ಮಾಡ್ತಾ ಇದ್ದೀವಿ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇಡೀ ದೇಶದಲ್ಲಿ ನಡೀತಾ ಇದೆ. ಏಕೆ ಅಂದರೆ ಇವತ್ತು ಇಡೀ ದೇಶದಲ್ಲಿ ನಮ್ಮದೇನು ಉದ್ಯೋಗ ಖಾತ್ರಿ ಇತ್ತು, ಅದು ಏನಪ್ಪ ಅಂತಂದ್ರೆ ರಾಮ್ಜಿ ಆಗಬೇಕು, ಮಹಾತ್ಮ ಗಾಂಧೀಜಿ ಯೋಜನೆ ಅಡಿಯಲ್ಲಿ ಇತ್ತು ಮೊದಲು. ಈಗೇನದ ರಾಮ್ಜಿ ಮಾಡಿ BJP ಸರ್ಕಾರ ಅದಕ್ಕೆ ಹಿಂಪಡೆ ಮಾಡ್ಯದ. ಬೇಗನೆ ಇವತ್ತು ಕೂಲಿ ಕಾರ್ಮಿಕರಿಗೆ ಏನಪ್ಪ ಅಂತಂದ್ರೆ ಅವರು ಹೊಟ್ಟೆ ಮ್ಯಾಗ ಹೊಡೆಯೋದಿದ್ದಿಲ್ಲ. ಇವತ್ತೇನಪ್ಪ ಅಂತಂದ್ರೆ ಅವರಿಗೆ ಬೆನ್ನ ಮ್ಯಾಗ ಹೊಡೆದು ಈ ರೀತಿ ಮಾಡೋದಿತ್ತು. ಮತ್ತು ಈ 4 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು. ಇವತ್ತು ರೈತರ ವಿರೋಧಿ ಏನು ಚಟುವಟಿಕೆ ನಡೆಸ್ಯದ ಸರ್ಕಾರ, ಬೇಗನೆ ಏನಪ್ಪ ಅಂತಂದ್ರೆ ಹಿಂದೆ ಪಡಿಬೇಕು. ಒಂದು ವೇಳೆ ಪಡೆದಿಲ್ಲಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ನಾವು ಒಂದು 3 ದಿವಸ ಬಂದ್ ಮಾಡಬೇಕಾಗ್ತದ. ಇದು ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೆಸರಟಗಿ ಆಶ್ರಯ ಕಾಲನಿ ಜನರಿಗೆ ಮೂಲಭೂತ ಸೌಕರ್ಯ ಇಲ್ಲ, ವಿದ್ಯುತ್ ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ, ಅಲ್ಲಿನ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಇಲ್ಲ, ಯಾವುದೇ ಕಾರಣಕ್ಕೂ ಹಕ್ಕುಪತ್ರ ಇಲ್ಲ. ಹಾಗಾಗಿರೋ ರೋಡಿನ ಮೇಲೆ ಬದುಕ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣವೇ ಜಿಲ್ಲಾಡಳಿತ, ಉಸ್ತುವಾರಿ ಮಂತ್ರಿಗಳು, ಸರ್ಕಾರ, ಹೌಸಿಂಗ್ ಮಂತ್ರಿಗಳನ್ನು, ಕಾರ್ಪೊರೇಷನ್ ಆಯುಕ್ತರನ್ನ ತಕ್ಷಣ ಕೆಸರಟಗಿ ಆಶ್ರಯ ಕಾಲನಿ ನಿವಾಸಿಗಳ ನೆರವಿಗೆ ಧಾವಿಸಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು 10-15 ವರ್ಷದಿಂದ ನಾವು ಇದ್ದೀವಿ ಸರ್. ನಮ್ಗೆ ಮಳೆ ಬಂದ್ರೆ ಮನೆಗಳು ಸೋರ್ತಾವ, ಬಾಗಿಲುಗಳಿಗೆ ಕೂರ್ಸೋಕೆ ನಮ್ಗೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಮಗೆ ಬಾಡಿಗೆ ಮನೆ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಕೇಸಿಂದ ನಾವು ಆಶ್ರಯ ಕಾಲನಿಗೆ ಬಂದು ಸೇರ್ಕೊಂತೀವಿ. ಅದಕ್ಕಾಗಿ ಗೌರ್ಮೆಂಟು ನಮ್ಗೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ಹಾದಿನೂ ಮಳೆಗಾಲ ಚಾಲೂ ಆಯ್ತಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕೆ, ನಾವು ಕೂಲಿ ಮಾಡಿ ಉಳೋರಿಗೂ ನಮ್ಗೆ ಹೋಗೋ ಬರೋ ಹಾದಿನೂ ತೊಂದರೆ ಅದ. ಮಹಿಳೆಯರಿಗೆ ಆದಷ್ಟು ನಮಗೆ ಹೊರಗೆ ಎಲ್ಲನೂ ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ ಅದ. ಅದಕ್ಕಾಗಿ ಕಾರ್ಪೊರೇಷನ್ ಆಫೀಸರು ನಮಗೆ ದಯಮಾಡಿ ಹಕ್ಕನ್ನು ಕೊಡಬೇಕಂತ ಈಗ ನಾವು JCTU ಮುಖಾಂತರ ಇವತ್ತು JCTU ಅಂದರೆ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್, ಇದರಲ್ಲಿ AITUC, CITU, INTUC ಮತ್ತು UTUC ಅನೇಕ ಸಂಘಟನೆಗಳು ಇದರಲ್ಲಿ ಬರ್ತಾ ಇದ್ದಾವೆ. ಈ ಒಂದು ಸಂಘಟನೆ ಮುಖಾಂತರ ನಾವು ಏನು ಕರೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂಥ 4 ಲೇಬರ್ ಕೋಡ್ಗಳನ್ನು ಇಮಿಡಿಯೇಟಾಗಿ ಹಿಂಪಡೆಯಬೇಕು. ಅದರ ಜೊತೆಗೆ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಪುನಃ ಜಾರಿಗೊಳಿಸಬೇಕು. ಅದರ ಜೊತೆಗೆ ಕಾರ್ಮಿಕರ ದುಡಿಯುವಂಥ ವರ್ಗಕ್ಕೆ 8 ತಾಸು ಕೆಲಸವನ್ನು ಇರುವಂಥ 12 ತಾಸನ್ನು ಮಾಡಿದ್ದಾರೆ, ಅದನ್ನು ಹಿಂಪಡೆಯಬೇಕು. ಮಹಿಳೆಯರು ದಿನವಿಡೀ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ರಾತ್ರಿ ಪಾಳಿಯಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಹಿಂಪಡೆಯಬೇಕು. ಮತ್ತು ಅವರ ಸುರಕ್ಷಿತ ದೃಷ್ಟಿಯಿಂದ ಅವರು ದಿನದಲ್ಲಿ ಮಾತ್ರ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೇಕು. ಮತ್ತು ಅದ್ರ ಜೊತೆಗೆ ಮೋದಿಯವರು ಇವತ್ತು ನಾವು ಯಾವುದೇ ಲೇಬರ್ ಇರ್ಬೋದು, ಇವತ್ತು ಕಟ್ಟಡ ಕಾರ್ಮಿಕ ಇರ್ಬೋದು, ಇವತ್ತು ಹೊಲದಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿರ್ಬೋದು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿರ್ಬೋದು, ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿರ್ಬೋದು, ಅಥವಾ ರೈಲ್ವೆ ಇಲಾಖೆಯಲ್ಲಿ ಮಾಡುವಂಥ ಕೆಲಸ ಕಾರ್ಮಿಕರಿರ್ಬೋದು, ಯಾವುದೇ ಕಾರ್ಮಿಕರು ಇವತ್ತು ಅವರು ವಿರೋಧಿ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಈ ವಿರೋಧಿ ನೀತಿಯಿಂದ ಇವತ್ತಿನ ದಿವಸ ನಾವು ಕೇಳ್ತಾ ಇದ್ದೀವಿ ಮೋದಿಯವರೇ, ಕಾರ್ಮಿಕರಿಗೆ ನೀವು ಏನನ್ನು ಮಾಡಿದ್ದೀರಿ, ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ, ಕಾರ್ಮಿಕರು ನಿಮಗೆ ಏನು ಮಾಡಿದ್ದಾರೆ, ಕಾರ್ಮಿಕರು ಇಲ್ಲದೆ ಈ ದೇಶ ನಡೆಯೋದಿಲ್ಲ.
ಇವತ್ತು ಈ ರೋಡ್ ಮಾಡಬೇಕಾದ್ರೆ ಕಾರ್ಮಿಕರು ಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಾರ್ಮಿಕರು ಬೇಕು, ಇವತ್ತು ಯಾವುದೇ ಒಂದಂತೂ ಏರೋಪ್ಲೇನ್ ಮಾಡಬೇಕಾದ್ರೆ ಕಾರ್ಮಿಕರು ಬೇಕು, ಇವತ್ತು ದೇಶ ನಾವು ಕಟ್ಟಬೇಕು ಅಂತಂದ್ರೆ ಅಲ್ಲಿ ಕಾರ್ಮಿಕರು ಬೇಕು, ಕೃಷಿಯಲ್ಲಿ ಏನಾದರೂ ಉತ್ಪತ್ತಿ ಬೆಳಿಬೇಕು ಅಂತಂದ್ರೆ ಅಲ್ಲಿ ಕಾರ್ಮಿಕರು ಬೇಕು. ಕಾರ್ಮಿಕರು ಇಲ್ಲದೇ ದೇಶ ನಡೆಯೋದಿಲ್ಲ ಅನ್ನುವಂಥ ಮನೋಭಾವನೆ ನಿಮಗೆ ಅದು ನಿಮಗೆ ಬರಬೇಕು. ಆವಾಗ ನೀವು ಲೇಬರ್ ಬಗ್ಗೆ, ಕಾರ್ಮಿಕರ ಬಗ್ಗೆ ನೀವು ಒಳ್ಳೆಯ ಒಂದು ಅಭಿಪ್ರಾಯ ಪಡಿಬೇಕು. ಇವತ್ತು ಈಗ ಕಾರ್ಮಿಕ ವಿರೋಧವಾದಂಥ ಕಾನೂನುಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳ್ಕೊಂತ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ NTUC ಅಧ್ಯಕ್ಷರು ಅಶೋಕ್ ಗೂಳಿ.